ಇದೆ ನೋಡಿ ಸ್ಟ್ಯಾಚು ಅಮ್ಮ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೀವು ಗ್ಲಾಸ್ ಹೌಸ್ ಬರೋಕ್ಕೂ ಮುಂಚೆನೇ ಯಾವ್ಯಾವ ಥರ ಇರುತ್ತೆ ಅಂತ, ಲಾಲ್ಬಾಗಲ್ಲಿ ಏನೇನು ಇರುತ್ತೆ, ಯಾವ ಥರ ಗಿಡ ಮರಗಳಿರ್ತವೆ, ಹಾಗೆ ಯಾವ ಥರ ಎಲ್ಲ ಎಲ್ಲೆಲ್ಲಿ ಫ್ಲವರ್ಸ್ಗಳನ್ನ ಹಚ್ಚಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಿದ್ದೀರಾ. ಸೊ ಇವಾಗ ಗ್ಲಾಸ್ ಅಂದರೆ ಒಳಗಡೆ ಗ್ಲಾಸ್ ಹೌಸಲ್ಲಿ ಯಾವ ಥರ ಫ್ಲವರ್ ಡೆಕೋರೇಷನ್ ಮಾಡಿರ್ತಾರೆ, ಅದ್ರ ಜೊತೆಗೆ ಯಾವ ಥರ ಇನ್ನೂ ಚೆನ್ನಾಗಿರುತ್ತೆ ಅಂತ ನೋಡೋಣ. ಇವಾಗಲೇ ಹೇಳಿದರೆ ಅಷ್ಟು ಚೆನ್ನಾಗಿರಲ್ಲ, ನೀವೇ ನೋಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ಲ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಗ್ಲಾಸ್ ಹೌಸಲ್ಲಿ ಏನೇನು ಇರುತ್ತೆ ಅನ್ನೋದನ್ನ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ ನಿಮಗೆ. ಒಂದು ಹಳೆ ಕಾಲದ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಬಸವಣ್ಣವರ ಒಂದು ಮೂರ್ತಿ ಇದೆ, ತುಂಬ ಚೆನ್ನಾಗಿದೆ. ಒಂದು ಓಲ್ಡ್ ಥೀಮ್ ಇಟ್ಕೊಂಡು ಚೆನ್ನಾಗಿ ಒಂದು ಡೆಕೋರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಬೇಕಾದ್ರೆ ಈ ಥರ ಎಂಟ್ರಿ ಇರುತ್ತೆ. ಸೊ ಹೀಗೆ ನಾವು ಒಳಗಡೆ ಹೋಗಬೇಕಾದ್ರೆ ಅಲ್ಲೇನು ಮೇನ್ ಟಿಕೆಟ್ ತೆಗ್ಸಿರ್ತೀವಲ್ಲ ಅದನ್ನು ತೋರಿಸ್ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ನಮಗೆ ಒಳಗಡೆ ಅಲೋ ಮಾಡೋದಿಲ್ಲ. ಫಸ್ಟಿಗೆ ಎಂಟ್ರೆನ್ಸಿಗೆ ಅನೇಕ ರೀತಿಯ ಫ್ಲವರ್ಸ್ಗಳನ್ನ ಹಚ್ಚಿದ್ದಾರೆ ಮತ್ತು ಅಕ್ಕ ಮಹಾದೇವಿದಾಗಿರ್ಬೋದು, ಬಸವಣ್ಣನ ಒಂದು ಮೂರ್ತಿಗಳನ್ನ ಇಟ್ಟಿದ್ದಾರೆ. ಆಮೇಲೆ ಒಂದು ಮನೆ ಕೂಡ ಚೆನ್ನಾಗಿ ಲಿಂಗು ಥರ, ಮೇಲೆ ಲಿಂಗು ಥರ, ಕೆಳಗಡೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮನೆ ಥರ ಕಟ್ಟಡ ಮಾಡಿದ್ದಾರೆ. ಮತ್ತು ಅಲ್ಲಿ ಅನೇಕ ರೀತಿಯ ಕಲರ್ ಫ್ಲವರ್ಸ್ಗಳನ್ನೂ ಕೂಡ ಇಲ್ಲಿ ಹಚ್ಚಿದ್ದಾರೆ ಈ ಥರ. ಸೊ ಈ ಥರ ನಾವು ಫ್ಲವರ್ ಶೋನ ಆಗಸ್ಟ್ 15 ಮತ್ತು ಜನವರಿ 26ರಂದು ನೋಡಬಹುದು. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ಒಂದು ಗ್ಲಾಸ್ ಹೌಸಲ್ಲಿ ಹಿಂದಿನ ಇಯರ್ ಅಂದರೆ 2023ರಲ್ಲಿ ಏನು ಹಾಕಿದ್ರಪ್ಪ ಅಂತಂದರೆ, ಟೋಟಲ್ ರಾಜ್ಕುಮಾರ್ ಫ್ಯಾಮ್ಲಿದಾಗಿರ್ಬೋದು ಈ ಥರ ಎಲ್ಲ ಸ್ಟ್ಯಾಚ್ಯುಗಳನ್ನ ಹಾಕಿದ್ರು. ಅಲ್ಲಿ ನೋಡೋದಕ್ಕೂ ತುಂಬ ಸಖತ್ತಾಗಿರ್ತಿತ್ತು. ಬಟ್ ಈ ಸರಿ ಫಿಲ್ಮ್ಸ್ ಯಾವುದೇ ಥರದ್ದು ಏನೂ ಹಚ್ಚಿಲ್ಲ. ಇಲ್ಲೆಲ್ಲ ಓಲ್ಡ್ ಒಂದು ಹಳ್ಳಿ ಶೈಲಿಯಲ್ಲಿ ಆಗಿರ್ಬೋದು, ಬುದ್ಧಂದಾಗಿರ್ಬೋದು, ಅಕ್ಕ ಮಹಾದೇವಿದು ಆಗಿರ್ಬೋದು, ಸಂತರ ಬಗ್ಗೆ ಆಗಿರ್ಬೋದು, ಈ ಥರ ಅನೇಕ ರೀತಿಯ ಒಂದು ಡೆಕೋರೇಟ್ ಮಾಡಿದ್ದಾರೆ. ವಿತ್ ಬೊಂಬು ನೋಡಿ, ಅಲ್ಲಿ ಬೊಂಬು ಇದೆಯಲ್ಲ, ಏನಂತೀವಿ ನಾವು ಬರೋಲ್ದಲ್ಲ ಬಾಯಲ್ಲಿ, ಮನೆ ಕಟ್ತಾರೋದ್ರಿಂದ ಇದಕ್ಕೆ ಬೊಂಬುಗೆ ಕನ್ನಡದಲ್ಲಿ ಬಿದುರು ಅಂತ ಕರೀತಾರೆ. ಬೇಗ ಬಾಯಲ್ಲಿ ಒಳ್ಳೆಯಿಲ್ಲ, ಸಾರಿ. ಸೊ ಈ ಬಿದಿರು ಅಂದರೆ ಎಳೆಯಾಗಿರ್ತಕ್ಕಂಥ ಬಿದಿರುಗಳನ್ನ ಕಟ್ ಮಾಡ್ಕೊಂಡು ಬಂದುಬಿಟ್ಟು ನೋಡಿ, ಈ ಥರ ಆ ಬಿದಿರು ಮತ್ತು ಫ್ಲವರ್ಸಿಂದ ಸ್ಟೆಪ್ ಬೈ ಸ್ಟೆಪ್ ಚಿಕ್ಕದಾಗಿ ದೊಡ್ಡದಾಗಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಮುಂದೆ ಬಸವಣ್ಣ ಮತ್ತು ಈ ರೀತಿ ಅಜ್ಜಂದಿರದು ಹಳೆ ಕಾಲದ ಒಂದು ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿ ನಾವು ಫೋಟೋಗಳನ್ನ ಕೂಡ ತಗೋಬೋದು. ಈಗೇನಪ್ಪ ಅಂದರೆ ಕೆಲವು ಜನ ಪ್ರೀ ವೆಡ್ಡಿಂಗ್ ಶೂಟು ಫೋಟೋಸ್ ಆಗಿರ್ಬೋದು, ಬೇಬಿದು ಫೋಟೋಸ್ಗಳಾಗಿರ್ಬೋದು ತಗೋತಿರ್ತಾರಲ್ಲ, ಇಂಥ ಒಂದು ಟೈಮಲ್ಲಿ ಸ್ಕೆಚ್ ಹಾಕ್ಕೊಂಡು ಈ ಒಂದು ಸಿಚುವೇಷನಲ್ಲಿ ಈ ಥರ ಹೀಗಿರುತ್ತೆ, ಈಗ ಹೋಗಿ ನಾವು ಅಲ್ಲಿ ಫೋಟೋಶೂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಸಮಯದಲ್ಲಿ ಬಂದರೆ ಫೋಟೋಸ್ ಮಾತ್ರ ಸಖತ್ತಾಗಿ ಬರುತ್ತೆ. ನೋಡಿ, ಇಲ್ಲಿ ಅನೇಕ ರೀತಿಯ ಒಂದು ಚೆಂಡು ಹೂವು ಆಗಿರ್ಬೋದು, ಶಾವಂತಿಗೆ ಹೂವು ಆಗಿರ್ಬೋದು, ಗುಲಾಬಿ ಹೂವು ಆಗಿರ್ಬೋದು, ಇನ್ನು ಅನೇಕ ರೀತಿಯ ಫ್ಲವರ್ಸ್ಗಳ ಒಂದು ಇಲ್ಲಿ ಶೋ ಕೂಡ ಇರುತ್ತೆ. ಈ ಒರಿಜಿನಲ್ ಫ್ಲವರ್ಸ್ ಡೂಪ್ಲಿಕೇಟ್ ಅಲ್ಲ. ಆಗ 10 ನಿಮಿಷಕ್ಕೊಮ್ಮೆ ಇಲ್ಲಿ ವಾಟರ್ ಸ್ಪ್ರೇ ಮಾಡ್ತಾನೇ ಇರ್ತಾರೆ. ಇಲ್ಲ ಅಂದರೆ ಹೂಗಳೆಲ್ಲ ಬಾಡಿ ಹೋಗ್ಬಿಡುತ್ತೆ. ಸೊ ಅವಕ್ಕೆಲ್ಲ ನೀರು ಬೇಕಲ್ವಾ. ಸೊ ಹಾಗಾಗಿ ಇದು ಎಲ್ಲ ಫ್ಲವರ್ಸ್ ಒರಿಜಿನಲ್ ಅಂತ ಹೇಳ್ಬೋದು. ಗಿಡಗಳನ್ನ ನಾಟಿಸಿ ಹಚ್ಚಿರ್ತಕ್ಕಂಥ ಫ್ಲವರ್ಸ್ ಬೇಗ ಬಾಡಿ ಹೋಗೋದಿಲ್ಲ. ಈ ಥರ ಫ್ಲವರ್ಸ್ನ ತೊಗೊಂಡು ಬಂದು ಒಂದು ಹೌಸ್ ಆಗಿರ್ಬೋದು, ಬೇರೆ ಅನೇಕ ರೀತಿಯ ಒಂದು ಡೆಕೋರೇಟ್ ಮಾಡಿರ್ತಾರಲ್ವ, ಅವುಗಳು ಬಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ಥರ ಡೆಕೋರೇಟ್ ಮಾಡಿದರೆ ಏನಿಲ್ಲ ಅಂದ್ರೂ ಒಂದು 15 ಡೇಸ್ ಆದರೂ ಇದು ಇರಲೇಬೇಕು. 15 ಡೇಸ್ ಆದರೂ ಜನ ಬರ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ 10 ನಿಮಿಷಕ್ಕೊಮ್ಮೆ ವಾಟರ್ ಸ್ಪ್ರೇ ಮಾಡ್ತಾನೆ ಇರ್ತಾರೆ. ನೋಡೋಕ್ಕಂತೂ ತುಂಬ ಸಖತ್ತಾಗಿರುತ್ತೆ. ನೋಡಿ, ನಮ್ಮ ಬ್ರದರ್ ಇವರು. ಸೊ ತುಂಬ ಜನ ಬಂದಿದ್ದೀವಿ. ನಮ್ಮ ಬ್ರದರ್, ನಮ್ಮ ಸ್ವಂತ ಬ್ರದರು, ಈ ಬ್ರದರು, ಅದಾದಮೇಲೆ ನಮ್ಮ ಮಮ್ಮಿ, ನಮ್ಮ ಬ್ರದರ್ ವೈಫು, ಡಾಟರು, ಅದಾದಮೇಲೆ ನಮ್ಮ ಹಸ್ಬೆಂಡು ಎಲ್ಲರೂ ಬಂದಿದ್ವಿ ನೋಡಿ. ಇವರು ನಮ್ಮ ಸ್ವಂತ ತಮ್ಮ. ಸೊ ಈ ಥರ ಎಲ್ಲ
ಓಲ್ಡ್ ಕಾಲದ್ದು ಎಲ್ಲ ಗಿಡಗಳಾಗಿರ್ಬೋದು, ಬಡ್ಡೆ ಬೇರುಗಳಾಗಿರ್ಬೋದು, ಫಿಶ್ಗಳಾಗಿರ್ಬೋದು, ಅನೇಕ ಆಧುನಿಕ ಕಾಲದಲ್ಲಿರ್ತಕ್ಕಂಥ ಏನು ಔಷಧಿಗೆ ಅಂತ ತಯಾರು ಮಾಡ್ತಿರ್ತಕ್ಕಂಥ ಕೆಲವು ಗಿಡಗಳಾಗಿರ್ಬೋದು, ಕೆಲವು ಅವುಗಳ ವಸ್ತುಗಳಾಗಿರ್ಬೋದು ಇಲ್ಲೆಲ್ಲ ನಮಗೆ ನೋಡೋಕ್ಕಂತಲೇ ಇಟ್ಟಿದ್ದಾರೆ. ನಮಗೆ ಅವೇರ್ನೆಸ್ ಬರಲಿ, ಈ ಥರ ಈ ಥರ ಇರ್ತಾವಂತೆ. ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಈ ಥರ ಅನೇಕ ರೀತಿ ಇಲ್ಲಿ ಥಿಂಗ್ಸ್ ಕೂಡ ಇದು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಹೋಪ್ ಈ ವಿಡಿಯೋ ಎಲ್ಲರೂ ನೀವು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಏನು ಇಂಗಳೇಶ್ವರ ಅಂತ, ಅದು ಯಾವ ಥರ ಇದೆ ಮನೆ ಅಲ್ಲಿ ಅನ್ನೋದು ಆ ಒಂದು ಟೆಂಪಲ್ಲು ಏನೋ ನನಗೂ ಗೊತ್ತಿಲ್ಲ, ಅದು ನೋಡಿಲ್ಲ. ಅದು ಯಾವ ಥರ ಇದೆ ಅನ್ನೋದನ್ನು ಕೂಡ ಒಂದು ಮನೆ ರೀತಿ ಮಾಡಿದ್ದಾರೆ. ಅದು ಕೂಡ ಫ್ಲವರಲ್ಲೇ ಇರೋದು. ಇಲ್ಲಿ ಎಲ್ಲ ಸ್ಟ್ಯಾಚ್ಯುಗಳು ಫ್ಲವರಲ್ಲೇ ಇರುತ್ತೆ. ನೋಡಿ ಇಲ್ಲಿ ಕೆಲವು ನೆಲ್ಲಿಕಾಯಿ ಆಗಿರ್ಬೋದು, ಮುಳ್ಳು ಮುತ್ತಂಗ, ಏನೇನೋ ಅನೇಕ ರೀತಿ ಥಿಂಗ್ಸ್ ಇದು. ನಾ ಇವುಗಳನ್ನ ಯಾವತ್ತೂ ನೋಡೇ ಇದ್ದಿದ್ದಿಲ್ಲ. ನನಗಂತೂ ತುಂಬಾ ಸರ್ಪ್ರೈಸ್ ಅನ್ನಿಸ್ತಿತ್ತು. ಸೊ ಇಲ್ಲಿ ಈ ಥರ ಥಿಂಗ್ಸ್ಗಳು ಕೂಡ ಇರುತ್ತವೆ. ಇದಕ್ಕೆ ಇದಿದು ಅಂತ ಕರೀತಾರೆ ಅಂತ ಅದರ ಹೆಸರು ಕೂಡ ಅದ್ರ ಮುಂದ್ಗಡೆ ಇರುತ್ತೆ. ಬೇರ್ಗಳಾಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲವರ್ಸ್ ಆಗಿರ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಪಾಪಸ್ ಕಳ್ಳಿ ನೋಡಿ, ಯೆಲ್ಲೋ ಕಲರಲ್ಲಿ ಇದೆ ಅಲ್ವಾ, ಇದು ಒಂಥರ ಗುಲಾಬಿ ಪಾಪಸ್ ಅಂತ ಇದೇನೋ, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನನಗೆ ಆಶ್ಚರ್ಯ ಆಯಿತು. ನಾನು ಆ್ಯಕ್ಚುಲಿ ಗ್ರೀನ್ ಮತ್ತು ಪಿಂಕಿಶಲ್ಲಿ ಇರುತ್ತಲ್ವ ಅದನ್ನು ನೋಡಿದ್ದೆ, ಬಟ್ ಈ ಥರ ನೋಡಿದ್ದಿಲ್ಲ. ಇದು ಒಂಥರ ನನಗೆ ಚೆನ್ನಾಗಿ ಅನಿಸಿತ್ತು. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ ಇವರು ನಮ್ಮ ಮಮ್ಮಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಇರೋಲ್ಲ, ಸುಮ್ಮನೆ ನೋಡಬೇಕು ಅಷ್ಟೇ. ಅದೇ ನಮ್ಮ ಅತ್ತೆ ಇದ್ದಿದ್ರೆ ನಮ್ಮ ಅತ್ತಿನ ಹಿಡಿಯೋಕ್ಕೆ ಆಗ್ತಿದ್ದಿದ್ದಿಲ್ಲ, ಅಷ್ಟು ಎಂಜಾಯ್ ಮಾಡ್ತಿದ್ರು. ಅಂಥ ಅತ್ತಿನ ಪಡೆಯೋಕ್ಕೆ ನಾನು ತುಂಬ ಲಕ್ಕಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಮಮ್ಮಿಗೆ ಕ್ಯೂರಿಯಾಸಿಟಿ ಇಲ್ಲ, ನೋಡಬೇಕು, ಎಂಜಾಯ್ ಮಾಡಬೇಕು, ಸುಮ್ಮನೆ ನೋಡಬೇಕು ಅಷ್ಟೇ. ಬಟ್ ಅತ್ತೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾಳೆ. ಸೊ ವಾಸರೆ ನಮ್ಮ ಅತ್ತೆ ಬಂದಿದ್ಲು. ಸೊ ತುಂಬ ಖುಷಿ ಅನಿಸ್ತಿತ್ತು. ಈ ಸರಿನೂ ಖುಷಿ ಇದೆ, ಆದರೆ ಅತ್ತೆ ಇದ್ದಿದ್ರು ಇನ್ನೂ ಖುಷಿ ಇರ್ತಿತ್ತು ಅಂತ ಅಷ್ಟೇ. ನೋಡಿ ಇಲ್ಲಿ ಅಕ್ಕ ಮಹಾದೇವಿ ಆಗಿರ್ಬೋದು, ತುಂಬ ಅಂದರೆ ತುಂಬ ಎಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಪೀಸ್ ಆಫ್ ಮೈಂಡ್ ಕೂಡ ಇರುತ್ತೆ ಇಲ್ಲಿಗೆ ಬಂದಮೇಲೆ. ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ ಅನಿಸುತ್ತೆ. ಎಲ್ಲೆಲ್ಲೋ ಹೋಗಿ ಏನೇನೋ ತಿಂದು ಎಷ್ಟೆಷ್ಟೋ ದುಡ್ಡನ್ನ ಹಾಳು ಮಾಡ್ತೀವಂತ ಇಲ್ಲಿ ಒಂದು 100 ರೂಪಾಯಿ ಕೊಟ್ಟು ಒಳಗೆ ಬರೋದ್ರಿಂದ ತಪ್ಪೇನಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಮೈಂಡ್ ಕೂಡ ಫುಲ್ ಫ್ರೆಶ್ ಆಗಿರುತ್ತೆ. ಬರೀ ಇಲ್ಲಿ ಒಳಗಡೆ ಅಷ್ಟೇ ಅಲ್ಲ, ಇವನ್ ಗ್ಲಾಸ್ ಹೌಸ್ ಹೊರಗಡೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಫೈನಲಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇದು. ಯಾಕಂದರೆ ಇವಾಗ ಎಂಟ್ರಿ ಬಂತು, ಹೊರಗಡೆ ಎಕ್ಸಿಟ್ ಬಂತು. ಇವಾಗ ನಾವು ಎಂಟ್ರಿಯಿಂದ ಈಗ ಎಕ್ಸಿಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಈ ಥರ ಎಲ್ಲ ಫ್ಲವರ್ಸ್ಗಳನ್ನ ಹಾಕಿದ್ರು. ಫ್ಲವರ್ಸ್ ಜೊತೆಗೆ ಕೆಲವು ಕೆಲವು ಹೆಸರುಗಳು ಕೂಡ ಫ್ಲವರ್ಸಿಂದ ಹಚ್ಚಲಾಗಿತ್ತು. ತುಂಬ ಅಂದರೆ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತಿತ್ತು. ನೋಡಿ SLA ಈ ಥರ ಎಲ್ಲ, ಅದನ್ನೆಲ್ಲ ನಂಗೆ ನೋಡೋಕ್ಕೆ ಟೈಮು ಇದ್ದಿದ್ದಿಲ್ಲ. ಯಾಕಂದರೆ ಮನೆಯಲ್ಲಿ ಬೇಗ ಹೋಗೋದಿತ್ತು. ಸೊ ಮನೆಯವರು ಬೇಗ ಹೋಗೋಣ ಬನ್ನಿ ಅಂತ ಹೇಳ್ತಿದ್ರು. ನೋಡಿ ಲಿಂಗ ಯಾವ ಥರ ಇದೆ ಅಲ್ವಾ, ಸಖತ್ತಾಗಿದೆ. ನಾನು ಫೋಟೋ ಕೂಡ ತೆಗೆಸ್ಕೊಂಡಿದ್ದೀನಿ ಕೆಲವು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹೇಳ್ತಿದ್ದೀನಲ್ವ, ನೋಡೋಕ್ಕೂ ತುಂಬ ಅದ್ಭುತವಾಗಿರುತ್ತೆ. ಈವನ್ ಯಾರಾದರೂ ಫೋಟೋಶೂಟಿಂಗ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು, ಬೇಬಿ ಶವರಿಂಗ್ ಫೋಟೋಶೂಟ್ ಆಗಿರ್ಬೋದು, ಈಗಂತೂ ಅಡ್ವಾನ್ಸ್ ಅಂದರೆ ತುಂಬ ಅಡ್ವಾನ್ಸ್ ಆಗಿದೆ. ಏನೋ ಮಗು ಹುಟ್ರಲ್ಲ ಆವಾಗಲೇ ಫೋಟೋಶೂಟ್ ತೆಗೆಸ್ಕೊಳೋದು ಏನೇನೋ ಇರುತ್ತೆ. ತುಂಬ ಪ್ಲ್ಯಾನಿಂಗ್ ಮಾಡ್ತಿರ್ತಾರೆ. ಆವಾಗ ಇಲ್ಲಿ ಕಡಿಮೆ ಬಜೆಟಲ್ಲಿ ನೀವು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ ನೋಡಿ ಏನೋ ಹೇಳ್ತಾ ಇದ್ದಾರೆ. ಸೊ ಇದು ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಗ್ಲಾಸ್ ಹೌಸಲ್ಲಿ ಇಷ್ಟು ಡೆಕೋರೇಟ್ ಮಾಡಲಾಗಿತ್ತು. ಅದಾದಮೇಲೆ ಹೊರಗಡೆ ಬಂದಮೇಲೆ ಈ ಥರ ಎಲ್ಲ ಕೀ ಚೈನ್ಸ್, ಕೆಲವು ಉಪ್ಪಿನಕಾಯಿ, ಈ ಥರ ಅನೇಕ ರೀತಿಯ ಉಪ್ಪಿನಕಾಯಿ ಎಲ್ಲ ಮಾಡಿರ್ತಾರಲ್ಲ ಅವುಗಳು ಕೂಡ ಸಿಗ್ತಿದ್ದು. ತುಂಬ ಇಲ್ಲೊಂಥರ ಜಾತ್ರೆ ಥರನೇ ಇರ್ತಿತ್ತು. ಕೆಲವು ಥಿಂಗ್ಸ್ಗಳು ಇಲ್ಲಿ ಕೂಡ ಸಿಗ್ತಿದ್ವು. ಏನಪ್ಪ ಅಂದರೆ ಡ್ರೆಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಹೀಗೆ ಅನೇಕ ರೀತಿ ಇಲ್ಲೆಲ್ಲ ಸಿಗ್ತವೆ. ನೀವು ಕೂಡ ಯಾರಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಹೋಗಬೇಕು ಅಂತ ಲಾಲ್ಬಾಗಿಗೆ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ
ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.